ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PU ಸೆಕೆಂಡ್ ಇಯರಲ್ಲಿ ಯಾವ ಪೋರ್ಷನ್ಸ್ನ ಡಿಲೀಟ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅನ್ನೋದನ್ನು ನಾನು ಇವತ್ತಿನ ದಿವಸ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ಎಕ್ಸಸೈಸ್ ಡಿಲೀಟ್ ಆಗಿದ್ದಾವೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಇವತ್ತಿನ ದಿವಸ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ವಾಚ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ಬರುವಂಥ ಚಾಪ್ಟರ್ ಏನಪ್ಪ ಅಂತಂದರೆ ರಿಲೇಷನ್ ಆ್ಯಂಡ್ ಫಂಕ್ಷನ್. ಇದರಲ್ಲಿ ಕಂಪೋಸಿಷನ್ ಆಫ್ ಅ ಫಂಕ್ಷನ್ ಮತ್ತು ಇನ್ವರ್ಸ್ ಆಫ್ ಅ ಫಂಕ್ಷನ್ ಇದು ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಇವಾಗ ಕಂಪೋಸಿಷನ್ ಆಫ್ ಅ ಫಂಕ್ಷನ್ ಬರೋದು ಅಂತಂದರೆ ಇದರಲ್ಲಿ ಕಂಪೋಸಿಷನ್ ಆಫ್ ಅ ಫಂಕ್ಷನ್ ಬರುತ್ತೆ, ಹಾಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬರುತ್ತೆ. ಸೊ ಈ ಕಾನ್ಸೆಪ್ಟು ಪೂರಾ ಡಿಲೀಟ್ ಆಗಿ ಹೋಗಿದೆ, ಕಂಪೋಸಿಷನ್ ಆಫ್ ಅ ಫಂಕ್ಷನ್. ಓಕೆ, ಪೇಜ್ ನಂಬರ್ 12 ಬರುತ್ತೆ ನೋಡಿ. ಸೊ ಇದು ಕಾನ್ಸೆಪ್ಟು, ಹಾಗೆ ಇನ್ವರ್ಸ್ ಆಫ್ ದ ಫಂಕ್ಷನ್, ಸೊ ಇದು ಕಾನ್ಸೆಪ್ಟ್ ಕೂಡ ಡಿಲೀಟ್ ಆಗಿದೆ. ಓಕೆ, ಸೊ ಇದು ಕಾನ್ಸೆಪ್ಟ್ ಪೂರಾ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್, ಇದನ್ನು ಏನೂ ಮಾಡೋ ಹಾಗಿಲ್ಲ. ಹಾಗೆ ಈ ಎಕ್ಸಸೈಸ್ ಕೂಡ ಟೋಟಲಿ ಡಿಲೀಟ್ ಆಗಿದೆ. ಸೊ ನಿಮ್ಮ ಫಸ್ಟ್ ಚಾಪ್ಟರಲ್ಲಿ 1.3 ಎಕ್ಸಸೈಸ್ನ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಇದು ಪೂರಾ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಮಿಸ್ಲೇನಿಯಸ್ ಎಕ್ಸಾಂಪಲಲ್ಲಿ ಬರುವಂಥ ಕ್ವಶನ್ಸ್ಗಳು ಡಿಲೀಟ್ ಆಗಿದ್ದಾವೆ, ಇದನ್ನು ಮಾಡೋದು ಬೇಕಾಗಿಲ್ಲ. ಯಾವತ್ತಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಮಿಸ್ಲೇನಿಯಸ್ ಎಕ್ಸಸೈಸ್ ಫಸ್ಟ್ ಚಾಪ್ಟರಲ್ಲಿ ಕ್ವಶನ್ ನಂಬರ್ 1ನ ಮಾಡೋದು ಬೇಕಾಗಿಲ್ಲ, ಹಾಗೆ ಕ್ವಶನ್ ನಂಬರ್ 2 ಮಾಡೋದು ಬೇಕಾಗಿಲ್ಲ, ಇದು ಕೂಡ ಡಿಲೀಟ್ ಆಗಿದೆ. ಹಾಗೆ ಕ್ವಶನ್ ನಂಬರ್ 3 ಇಲ್ಲ. ಸೊ ಕ್ವಶನ್ ನಂಬರ್ 6 ಇರೋದಿಲ್ಲ, ಕ್ವಶನ್ ನಂಬರ್ 7 ಇರೋದಿಲ್ಲ. ಸೊ ಈ ಕ್ವಶನ್ಸ್ಗಳು ಕೂಡ ಡಿಲೀಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇನ್ನು ನಾನು ನೆಕ್ಸ್ಟ್ ಚಾಪ್ಟರ್ಗೆ ನೋಡ್ತಾ ಹೋದರೆ ಸೆಕೆಂಡ್ ಚಾಪ್ಟರಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಈ ಸೆಕೆಂಡ್ ಚಾಪ್ಟರಲ್ಲಿ ಏನೇನು ಡಿಲೀಟ್ ಆಗಿದೆಯಪ್ಪ ಅಂತಂದರೆ ಇದರಲ್ಲಿ ಈ ಗ್ರಾಫ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗಳು ಡಿಲೀಟ್ ಆಗಿದೆ, ಯಾವುದೇ ಗ್ರಾಫನ್ನು ಅವರು ಕೇಳೋದಿಲ್ಲ. ಸೊ ಇದು ಪೂರಾ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಅಪ್ ಟು ಇಲ್ಲಿವರೆಗೂ ಯಾವುದೇ ಗ್ರಾಫು ಬರೋದಿಲ್ಲ. ಓಕೆ, ಅದಾದಮೇಲೆ ಮತ್ತೆ ಇನ್ನೊಂದು ಏನು ಡಿಲೀಟ್ ಆಗಿದೆ ಅಂದರೆ ಪ್ರಾಪರ್ಟೀಸ್ ಆಫ್ ಅ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಈ ಕಾನ್ಸೆಪ್ಟ್ ಕೂಡ ಡಿಲೀಟ್ ಆಗಿದೆ. ಅಂದರೆ ಈ ಎಕ್ಸಸೈಸ್ ಇದೆ, ಬಟ್ ಈ ಕಾನ್ಸೆಪ್ಟ್ ಕೂಡ ಡಿಲೀಟ್ ಆಗಿದೆ. ಪ್ರಾಪರ್ಟೀಸ್ ಆಫ್ ಅ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಿಲೀಟ್ ಆದರೆ ಇದ್ರ ಮೇಲೆ ಬರುವಂಥ ಎಕ್ಸಸೈಸ್ ಕೂಡ ಡಿಲೀಟ್ ಆಗಲೇಬೇಕಾದ್ರೆ. ಸೊ ಅಂತಂದರೆ 2.2 ಡಿಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಇದನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಸೈಸ್ 2.2 ಡಿಲೀಟ್ ಆಗಿದೆ. ಸೊ ಅದಾದಮೇಲೆ ಇನ್ನು ಎಕ್ಸಸೈಸ್ನಲ್ಲಿ ಮಿಸ್ಲೇನಿಯಸ್ ಎಕ್ಸಸೈಸ್ನಲ್ಲಿ ತೊಗೊತಾ ಹೋದರೆ ಇದರಲ್ಲಿ ಕ್ವಶನ್ ನಂಬರ್ 3 ಹಿಡಿದು ಅಪ್ ಟು 17 ಇದನ್ನು ಪೂರಾ ಡಿಲೀಟ್ ಆಗಿದೆ ಅಂತ ಅರ್ಥ. ಅಪ್ ಟು ಹಿಯರ್ ಇವೆಲ್ಲರೂ ಪ್ರಾಪರ್ಟೀಸ್ ಮೇಲೇ ಯೂಸ್ ಮಾಡೋದಾಗಿರುತ್ತೆ. ಸೊ ಹಾಗಾಗಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಿಲೀಟ್ ಆಗಿದೆ ಅಂದರೆ ಈ 2.3 ಎಕ್ಸಸೈಸು ಮತ್ತು ಮಿಸ್ಲೇನಿಯಸ್ ಎಕ್ಸಸೈಸು ಇದು ಪೂರಾನು ಡಿಲೀಟ್ ಆಗಿದೆ ಅಂತ ಅರ್ಥ ಇದರಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ. ಓಕೆ, ಸೊ ಇನ್ನು ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರು ಮ್ಯಾಟ್ರೈಸಸ್. ಸೊ ಮ್ಯಾಟ್ರೈಸಸ್ಸಲ್ಲಿ ಏನೇನು ಡಿಲೀಟ್ ಆಗಿದೆಯಪ್ಪ ಅಂತಂದರೆ ಇದರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಬರುತ್ತೆ ನೋಡಿ, ಫೈಂಡಿಂಗ್ ಇನ್ವರ್ಸ್ ಯೂಸಿಂಗ್ ದ ಹೆಲ್ಪ್ ಆಫ್ ಎಲಿಮೆಂಟ್ರಿ ರೋ ಟ್ರಾನ್ಸ್ಫಾರ್ಮೇಷನ್. ಆ ಕಾನ್ಸೆಪ್ಟು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಎಕ್ಸಸೈಸು ಉಳಿದಿರೋದು ಎಲ್ಲ ಇರೋದು ಇದರಲ್ಲಿ, ಬಟ್ ಲಾಸ್ಟ್ ಕಾನ್ಸೆಪ್ಟ್ ಬರ್ತಾ ಇದೆಯಲ್ಲ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್, ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಯಾವುದು? ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಎಲಿಮೆಂಟ್ರಿ ಆಪ್ರೇಷನ್. ಈ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ ಅಂದರೆ ಇದ್ರ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿದೆ ಅಂತ ಅರ್ಥ. ಅಂದರೆ ಇದ್ರ ಮೇಲೆ ಬರುವಂಥ ಎಕ್ಸಸೈಸು 3.4 ಕೂಡ ಡಿಲೀಟ್ ಆಗಿದೆ. ಈ ಎಕ್ಸಸೈಸ್ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇದು ಬಿಟ್ಟರೆ ಉಳಿದಿರೋದು ಎಲ್ಲ ಇದೆ ಮ್ಯಾಟ್ರಿಸಸ್ ಚಾಪ್ಟರ್ ಮೇಲೆ. ಇದು ಒಂದೇ ಲಾಸ್ಟ್ ಕಾನ್ಸೆಪ್ಟು ಡಿಲೀಟ್ ಆಗಿರೋದು. ಇದು 3 ಮಾರ್ಕ್ಸಲ್ಲಿ ಬರ್ತಿತ್ತು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಓಕೆ, ಸೊ ಇದು ಕ್ಲಿಯರ್ ಆಯಿತಾ ಸ್ಟೂಡೆಂಟ್ಸ್? ಇವಾಗ ನಾನು ನೆಕ್ಸ್ಟ್ 4th ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ, ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟಲ್ಲಿ ಏನೇನು ಡಿಲೀಟ್ ಆಗಿದೆಯಪ್ಪ ಅಂತಂದರೆ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಅ ಡಿಟರ್ಮಿನೆಂಟ್ ಪೂರಾ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಸೊ ಅಂತಂದರೆ ನಿಮ್ಮ ಎಕ್ಸಸೈಸ್ 4.2 ಈ ಎಕ್ಸಸೈಸ್ ಟೋಟಲಿ ಡಿಲೀಟ್ ಆಗಿರೋದು. ಅಂದರೆ ಇವೆಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿರುತ್ತೆ. ಇವೆಲ್ಲ ಪ್ರಾಪರ್ಟಿ ಮೇಲೆ ಬರುವಂಥ ಎಕ್ಸಾಂಪಲ್ ಆಗಿರುತ್ತವೆ. ಸೊ ಸಾಲ್ಡ್ ಎಕ್ಸಾಂಪಲ್ಸು ಮತ್ತು ಎಲ್ಲ ಪ್ರಾಪರ್ಟೀಸ್ಗಳು ಡಿಲೀಟ್ ಆಗಿದ್ದಾವೆ. ಅಂದರೆ ನಿಮ್ಮ ಎಕ್ಸಸೈಸ್ 4.2 ಡಿಲೀಟ್ ಆಗಿದೆ. ಓಕೆ, ಸೊ ಇದ್ರ ಮೇಲೆ ಟೋಟಲಿ ಎಷ್ಟು ಬರ್ತಿತ್ತು 16 ಎಕ್ಸಾಂಪಲ್ ಎಲ್ಲನೂ ಡಿಲೀಟ್ ಆಗಿದೆ. ಓಕೆ, ಅದಾದಮೇಲೆ ಉಳಿದಿದ್ದೆಲ್ಲ ಕಾನ್ಸೆಪ್ಟ್ ಇದೆ. ಲಾಸ್ಟಲ್ಲಿ ಮತ್ತೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಡಿಲೀಟ್ ಆಗಿದೆ. ಯಾವುದಂದರೆ ಕನ್ಸಿಸ್ಟೆನ್ಸಿ ಮತ್ತು ಇನ್ಕನ್ಸಿಸ್ಟೆನ್ಸಿ. ಓಕೆ, ಸೊ ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಇದು ಡಿಲೀಟ್ ಆಗಿದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಲೀನಿಯರ್ ಸೊಲ್ಯೂಷನ್, ಇದು 5 ಮಾರ್ಕ್ಸ್ ಕ್ವಶನ್ಸು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಮಾಡೋದು. ಇದು ಡಿಲೀಟ್ ಆಗಿದೆ ಇಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಮಾತ್ರ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅಂಥೇಳಿ. ಸೊ ಇದು 5 ಮಾರ್ಕ್ಸ್ ಡಿಲೀಟ್ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ನಮಗೆ ಬ್ಲೂ ಪ್ರಿಂಟ್ ಬಂದ ಮೇಲೇ. ಓಕೆ, ಆವಾಗ ಬ್ಲೂ ಪ್ರಿಂಟ್ ಬಂದಮೇಲೆ ನಾನು ಮತ್ತೊಂದು ಸತಿ ಇದನ್ನು ಅಪ್ಡೇಟ್ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಈ 2 ಕಾನ್ಸೆಪ್ಟ್ ಡಿಲೀಟ್ ಆಗಿದೆ ಅಂತಂದರೆ ನಿಮ್ಮ ಎಕ್ಸಸೈಸಲ್ಲಿ 4.6 ಕ್ವಶನ್ ನಂಬರ್ 1 ಹಿಡಿದು 6 ಈ ಎಲ್ಲ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿರುತ್ತೆ. ಸೊ ಇದು ಯಾವಾಗ ಡಿಲೀಟ್ ಆಗಿದೆ ಇಲ್ಲೋ ಗೊತ್ತಾಗೋದಂದರೆ ನಿಮ್ಮ ಬ್ಲೂ ಪ್ರಿಂಟ್ ಬಂದಮೇಲೆ. ಇದು 5 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಸೊ ಹಾಗಾಗಿ ಮೋಸ್ಟ್ಲಿ ಇದು ಡಿಲೀಟ್ ಮಾಡಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಸಪೋಸ್ ಡಿಲೀಟ್ ಆಗಿದ್ದರೆ ಮತ್ತೆ ಅದನ್ನು
ಅದನ್ನು ಕ್ಲಿಯರಾಗಿ ನಾನು ನಿಮಗೆ ಮತ್ತೊಂದು ಸತಿ ಅಪ್ಡೇಟ್ ಮಾಡ್ತೀನಿ. ಬಟ್ ಇದು ಅಂತೂ ಕ್ಲಿಯರ್ ಕಟ್ ಇದೆ. ಕನ್ಸಿಸ್ಟೆನ್ಸಿ ಮೇಲೆ ಬರುವಂಥ 1ರಿಂದ ಹಿಡಿದು 6 ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿದ್ದಾವೆ. ಓಕೆ, ಇನ್ನು ನೆಕ್ಸ್ಟು ಮಿಸ್ಲೇನಿಯಸಲ್ಲಿ ನೋಡ್ತಾ ಹೋದರೆ, ಸೊ ಮಿಸ್ಲೇನಿಯಸ್ ಎಕ್ಸಸೈಸ್ ನೋಡ್ತಾ ಹೋದರೆ ಇದು ಪ್ರಾಪರ್ಟಿ ಮೇಲೆ ಬರ್ತಾ ಇದೆ. ಸೊ ಸೆಕೆಂಡ್ ಕ್ವಶನ್ ಡಿಲೀಟ್ ಆಗಿದೆ. ಅದಾದಮೇಲೆ ಇಲ್ಲಿ ಎಕ್ಸಸೈಸಲ್ಲಿ ಕ್ವಶನ್ ನಂಬರ್ 11ಇಂದ ಹಿಡಿದು ಇಲ್ಲಿಂದ ಹಿಡಿದು ಈ ಎಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿರುತ್ತೆ 15 ತನಕ. 11 to 15 ಈ ಎಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಉಳಿದಿರುವಂಥ ಎಲ್ಲ ಕಾನ್ಸೆಪ್ಟು ಇದೆ. ಓಕೆ, ಸೊ ಡಿಟರ್ಮಿನೆಂಟಲ್ಲಿ ಏನೇನು ಡಿಲೀಟ್ ಆಗಿದೆ ಅಂತಂದರೆ ನಿಮ್ಮದು ಪ್ರಾಪರ್ಟಿ ಡಿಲೀಟ್ ಆಗಿದೆ. ಅದಾದಮೇಲೆ ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಇನ್ನು ನಾನು ನೆಕ್ಸ್ಟು 5th ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ. ಇದರಲ್ಲಿ ಏನೇನು ಡಿಲೀಟ್ ಆಗಿದೆಯಪ್ಪ ಅಂತಂತಂದರೆ, ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಯಲ್ಲಿ ಇದರಲ್ಲಿ ಭಾಳ ಸಿಂಪಲ್ಲು ಲಾಸ್ಟ್ ಕಾನ್ಸೆಪ್ಟು ಡಿಲೀಟ್ ಆಗಿರೋದು ಯಾವುದಪ್ಪ ಅಂದರೆ ಮೀನ್ ವ್ಯಾಲ್ಯೂ ಥಿಯರಮ್ ಮತ್ತು ರೋಲ್ಸ್ ಥಿಯರಮ್. ಅದು ಒಂದು ಬಿಟ್ಟರೆ ಉಳಿರೋದು ಎಲ್ಲ ಕಾನ್ಸೆಪ್ಟು ಆ್ಯಸ್ ಇಟ್ ಈಸ್ ರಿಟೈನ್ ಮಾಡಿದ್ದಾರೆ, ಆ್ಯಸ್ ಇಟ್ ಈಸ್ ಇದೆ. ಲಾಸ್ಟ್ ಕಾನ್ಸೆಪ್ಟಲ್ಲಿ ಬರ್ತಾಯಿತ್ತು ನಮ್ಮದು ಮೀನ್ ವ್ಯಾಲ್ಯೂ ಥಿಯರಮ್ ಆ್ಯಂಡ್ ರೋಲ್ಸ್ ಥಿಯರಮ್. ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಮೀನ್ ವ್ಯಾಲ್ಯೂ ಥಿಯರಮ್ ಮತ್ತು ರೋಲ್ಸ್ ಥಿಯರಮ್ ಮೇಲೆ ಬರುವಂಥ ಈ ಜೊಮೆಟ್ರಿಕಲ್ ಪ್ರೂಫು ಅದರ ರಿಪ್ರೆಸೆಂಟೇಷನ್ ಅದರ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ ಅಂದರೆ ಈ ಎಕ್ಸಸೈಸ್ 5.8 ಡಿಲೀಟ್ ಆಗಿದೆ. ನಿಮ್ಮ ಎಕ್ಸಸೈಸ್ 5.8 ಕಂಪ್ಲೀಟಾಗಿ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಲಾಸ್ಟ್ ಇಯರ್ಲಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಟೋಟಲ್ ಎಷ್ಟು ಎಕ್ಸಸೈಸ್ ಡಿಲೀಟ್ ಆಗಿದ್ದಾವೆ ಅನ್ನೋದನ್ನು. ಓಕೆ ಸ್ಟೂಡೆಂಟ್ಸ್, ಸೊ ನಾನು ಇವಾಗ ನೆಕ್ಸ್ಟು ಹೋಗ್ತಾ ಇರೋದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಈ ಚಾಪ್ಟರಲ್ಲಿ ಏನೇನು ಡಿಲೀಟ್ ಆಗಿದೆಯಪ್ಪ ಅಂತ ನೋಡ್ತಾ ಹೋದರೆ, ಓಕೆ ಸ್ಟೂಡೆಂಟ್ಸ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಬಾಡಿ ಅಂದರೆ ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ ಅಂತಂದರೆ ನಿಮ್ಮ ಫಸ್ಟ್ ಎಕ್ಸಸೈಸು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್ ಟೋಟಲ್ ಆಗಿ. ಓಕೆ, ಸೊ ಅದಾದಮೇಲೆ ಅಪ್ರಾಕ್ಸಿಮೇಷನ್ನು ಡಿಲೀಟ್ ಆಗಿದೆ. ಸೊ ಅಪ್ರಾಕ್ಸಿಮೇಷನ್ನು ನಿಮಗೆ ಬರೋದು 6. ಓಕೆ, ಸೊ ಅದು ಬರೋದು ನಿಮಗೆ ಅಪ್ರಾಕ್ಸಿಮೇಷನ್ 6.5. ಇಲ್ಲಿ ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ ಅಪ್ರಾಕ್ಸಿಮೇಷನ್. ಓಕೆ, ಸೊ ಇದ್ರ ಮೇಲೆ ಬರುವಂಥ ಎಕ್ಸಸೈಸ್ ಕೂಡ ಡಿಲೀಟ್ ಆಗಿದೆ ಅಂದರೆ 6.4 ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಇದ್ರ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಡಿಲೀಟ್ ಆಗಿರುವಂಥ ಕಾನ್ಸೆಪ್ಟು. ಓಕೆ, ಸೊ ಇನ್ನು ನಾನು ಪಾರ್ಟ್ 2 ಬುಕ್ಕಿಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಯಾವ ಡಿಲೀಟ್ ಆಗಿದೆ, ಯಾವ ಎಕ್ಸಸೈಸ್ ಡಿಲೀಟ್ ಆಗಿದೆ ಅನ್ನೋ ಡಿಸ್ಕಷನ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ನಿಮ್ಮ ಸೆಕೆಂಡ್ ಬುಕ್ಕಲ್ಲಿ ಫಸ್ಟ್ ಚಾಪ್ಟರ್ ಬರೋದು ಇಂಟಿಗ್ರಲ್ಸು. ಇದು ಚಾಪ್ಟರ್ ಮೇಲೆ ಏನೇನು ಡಿಲೀಟ್ ಆಗಿದೆ ನಾನು ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡಿ. ಸೊ ಇಂಟಿಗ್ರೇಷನಲ್ಲಿ ನೋಡ್ತಾ ಹೋದರೆ ಇಲ್ಲಿ ಲಾಸ್ಟಲ್ಲಿ ನೀವು ಕೆಲವೊಂದಿಷ್ಟು ಫಾರ್ಮುಲಾದನ್ನು ಪ್ರೂವ್ ಮಾಡ್ತೀರಾ. ಅದರಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಇಲ್ಲಿ ಡಿಲೀಟ್ ಆಗಿದೆ. ಯಾವುದಪ್ಪ ಅಂತಂದರೆ ಈ ರಿಸಲ್ಟಲ್ಲಿ ಈ ಫಾರ್ಮುಲಾಸ್ ಪ್ರೂವ್ ಮಾಡ್ತೀರಾ. ಅದಾದಮೇಲೆ ಇಲ್ಲೊಂದಿಷ್ಟು ರಿಸಲ್ಟ್ ಬರುತ್ತೆ ನೋಡಿ, ಪೇಜ್ ನಂಬರ್ 310ನಲ್ಲಿ ಬರುತ್ತೆ. ಸೊ ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಇದ್ರ ಮೇಲೆ ಬರುವಂಥ ಇಂಟಿಗ್ರೇಷನ್ ಫಾರ್ಮುಲಾ ರಿಸಲ್ಟ್ ಫಾರ್ಮುಲಾ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಓಕೆ, ಸೊ ಅಂತಂದರೆ ನಿಮ್ಮ ಎಕ್ಸಸೈಸಲ್ಲಿ ಸಾಲ್ಡಲ್ಲಿನೂ ಕೆಲವೊಂದಿಷ್ಟು ಎಕ್ಸಾಂಪಲ್ ಇದ್ದಾವೆ. ಈ ಎಲ್ಲ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದೆ. ಈ ಎಕ್ಸಾಂಪಲ್ ಕೂಡ ಡಿಲೀಟ್ ಆಗಿದೆ. ಯಾಕಂದರೆ ಇದೇ ಫಾರ್ಮುಲಾನ ನೀವು ಯೂಸ್ ಮಾಡಿ ಮಾಡುವಂಥ ಎಕ್ಸಾಂಪಲ್ಸ್ ಆಗಿದೆ. ಇನ್ನು ಎಕ್ಸಸೈಸಲ್ಲಿ 7.4ಅಲ್ಲಿ ತೊಗೊಂಡ್ರೆ ಅಪ್ ಟು 15 ಎಲ್ಲ ಎಕ್ಸಾಂಪಲ್ಸ್ಗಳು ಇರುತ್ತೆ ಸ್ಟೂಡೆಂಟ್ಸ್. ನಾನು ಎಕ್ಸಸೈಸಲ್ಲಿನೂ ನೀವು ನೋಡ್ಬೋದು, ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ಆಲ್ರೆಡಿ ಅಪ್ ಟು 15 ತನಕ ಮಾತ್ರ ಮಾಡಿರೋದು. ಓಕೆ, ಅದಾದಮೇಲೆ 16ಇಂದ ಏನೇನು ಬಂದಿದೆ ಇವೆಲ್ಲ ಡಿಲೀಟ್ ಆಗಿರೋದಿರೋದ್ರಿಂದ ನಾನು ಮಾಡಿಲ್ಲ. ಓಕೆ, ಕ್ವಶನ್ ನಂಬರ್ 16ಇಂದ ಹಿಡಿದು 23ವರೆಗೂ ಎಲ್ಲನೂ ಡಿಲೀಟ್ ಆಗಿದೆ. ಯಾಕೆ ಡಿಲೀಟ್ ಆಗಿದೆ ಅಂದರೆ ಇವೆಲ್ಲ ಎಕ್ಸಾಂಪಲ್ಸ್ಗಳು ಇದೇ ಫಾರ್ಮುಲಾ ಮೇಲೆ ಬೇಸ್ ಮೇಲೆ ಬರುವಂಥ ಎಕ್ಸಾಂಪಲ್ಸ್ ಆಗಿದ್ದೇವೆ. ಓಕೆ, ಸೊ ಇದನ್ನು ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಎಕ್ಸಸೈಸ್ 7.4ಅಲ್ಲಿ ಕ್ವಶನ್ ನಂಬರ್ 16ಇಂದ ಹಿಡಿದು 23ವರೆಗೂ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಇದಾದಮೇಲೆ ಇದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಲಿಮಿಟ್ ಆಫ್ ಅ ಸಮ್ ಅಂತ ಬರುತ್ತೆ. ಅದು 7.8ಅಲ್ಲಿ ಬರುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ ನೋಡಿ. ಇಂಟಿಗ್ರೇಷನ್ ಆಫ್ ಲಿಮಿಟ್ ಆಫ್ ಅ ಸಮ್ ಇದು ಕಾನ್ಸೆಪ್ಟು ಟೋಟಲ್ ಆಗಿ ಡಿಲೀಟ್ ಆಗಿದೆ. ಓಕೆ, ಸೊ ಇದು ಡೆಫಿನೆಟ್ ಇಂಟಿಗ್ರಲ್ ಇಲ್ಲಿ ಬರುತ್ತೆ. ಸೊ ಲಿಮಿಟ್ ಆಫ್ ಅ ಸಮ್ ಅನ್ನೋದು ಇದು ಪೂರ ಡಿಲೀಟ್ ಆಗಿದ್ದರೆ ನಿಮ್ಮ ಎಕ್ಸಸೈಸ್ 7.8 ಕೂಡ ಟೋಟಲ್ ಆಗಿ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, 7.8 ಡಿಲೀಟ್ ಆಗಿದೆ. ಹಾಗೆ 7.4ಅಲ್ಲಿ ಈ ಎಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಇನ್ನು ನಾನು ಮಿಸ್ಲೇನಿಯಸ್ ಎಕ್ಸಾಂಪಲ್ನ ನೋಡ್ತಾ ಹೋದರೆ, ಓಕೆ, ಸೊ ಈ ಚಾಪ್ಟರ್ದು ಎಕ್ಸಸೈಸ್ನ ನೀವು ತೊಗೊತಾ ಹೋದರೆ ಮಿಸ್ಲೇನಿಯಸ್ ಎಕ್ಸಸೈಸು ಇದರಲ್ಲಿ ಕ್ವಶನ್ ನಂಬರ್ 40 ಇದು ಒಂದೇ ಲಿಮಿಟ್ ಆಫ್ ಸಮ್ಮಲ್ಲಿ ಬರುವಂಥದ್ದು, ಇದು ಡಿಲೀಟ್ ಆಗಿದೆ. ಉಳಿದಿರೋದು ಎಲ್ಲ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ಟೋಟಲ್ ಇಂಟಿಗ್ರೇಷನಲ್ಲಿ ಡಿಲೀಟ್ ಆಗಿರುವಂಥ ಕಾನ್ಸೆಪ್ಟು, ಲಿಮಿಟ್ ಆಫ್ ಸಮ್ಮು ಮತ್ತು ಅವೆರಡು 7.4ಅಲ್ಲಿ ಇರುವಂಥ ಎಕ್ಸಾಂಪಲ್ಸು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಇನ್ನು ನಾನು ನೆಕ್ಸ್ಟ್ ಹೋಗ್ತಾ ಇರೋದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಈ ಚಾಪ್ಟರ್ ಮೇಲೆ ಏನೇ ಡಿಲೀಟ್ ಆಗಿದೆ ಅಂತ ನೋಡ್ತಾ ಹೋದರೆ, ಓಕೆ, ಸೊ ಇದರಲ್ಲಿ ನೋಡಿ ಫಸ್ಟ್ ಎಕ್ಸಸೈಸ್ ಆ್ಯಸ್ ಇಟ್ ಈಸ್ ರಿಟೈನ್ ಮಾಡಿದ್ದಾರೆ. ಬಟ್ ಸೆಕೆಂಡ್ ಎಕ್ಸಸೈಸ್ ಹೋಗಬೇಕಂದ್ರೆ ಈ ಕಾನ್ಸೆಪ್ಟು ಏರಿಯಾ
ಬಿಟ್ವೀನ್ ಟೂ ಕರ್ವ್ಸ್ ಇದೆಲ್ಲ ಈ ಕಾನ್ಸೆಪ್ಟು ಟೋಟಲ್ ಆಗಿ ಡಿಲೀಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಇದು ಬರೋದು ನಿಮಗೆ 5 ಮಾರ್ಕ್ಸಲ್ಲಿ ಬರ್ತಾ ಇತ್ತು ಒಂದು ಕ್ವಶನು. ಸೊ ಇದನ್ನು ಟೋಟಲ್ ಆಗಿ ಡಿಲೀಟ್ ಮಾಡಿದ್ದಾರೆ ಅಂತಂದರೆ ನಿಮ್ಮ ಎಕ್ಸಸೈಸ್ 8.2 ಡಿಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ನಿಮ್ಮ 8.2 ಎಕ್ಸಸೈಸ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ಸೊ ಮತ್ತು ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಅದಾದಮೇಲೆ ಇನ್ನು ಮಿಸ್ಲೇನಿಯಸಲ್ಲಿ ತೊಗೊತಾ ಹೋದರೆ ಯಾವ ಎಕ್ಸಾಂಪಲ್ಸ್ ಡಿಲೀಟ್ ಆಗಿದ್ದಾವೆ ಅಂತಂದರೆ ನಿಮ್ಮ ಮಿಸ್ಲೇನಿಯಸ್ ಎಕ್ಸಸೈಸ್ ಲಾಸ್ಟಲ್ಲಿ ನೋಡಿದರೆ ಕ್ವಶನ್ ನಂಬರ್ 12 ಡಿಲೀಟ್ ಆಗಿದೆ, ಕ್ವಶನ್ ನಂಬರ್ 18, 19. ಸೊ ಇದು 3 ಎಕ್ಸಾಂಪಲ್ಸ್ ಕೂಡ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಡಿಲೀಟ್ ಆಗಿರುವಂಥದ್ದು. ಓಕೆ, ಸೊ ಉಳಿದಿರೋದು ಎಲ್ಲ ಆ್ಯಸ್ ಇಟ್ ಇದೆ. 8 ಇದರಲ್ಲಿ ಇರೋದೇ 2 ಎಕ್ಸಸೈಸ್ ಇತ್ತು, 8.1 ಮತ್ತು 8.2. 8.2ನ ಟೋಟಲ್ ಆಗಿ ಡಿಲೀಟ್ ಮಾಡಿದ್ದಾರೆ, 8.1 ಆ್ಯಸ್ ಇಟ್ ಈಸ್ ರಿಟೈನ್ ಮಾಡಿದ್ದಾರೆ. ಓಕೆ, ಸೊ ಇನ್ನು ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ, ಡಿಫ್ರೆನ್ಷಿಯಲ್ ಇಕ್ವೇಷನ್. ಸೊ ಈ ಚಾಪ್ಟರಲ್ಲಿ ಏನೇನು ಡಿಲೀಟ್ ಆಗಿದೆಯಪ್ಪ ಅಂತಂದರೆ, ಸೊ ಇದರಲ್ಲಿ ಬರುವಂಥ ಈ ಕಾನ್ಸೆಪ್ಟು ಫಾರ್ಮೇಷನ್ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್ ಹೂಸ್ ಜನರಲ್ ಸೊಲ್ಯೂಷನ್ ಇಸ್ ಗಿವನ್, ಈ 9.4ಅಲ್ಲಿ ಬರುವಂಥ ಈ ಎಲ್ಲ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಡಿಲೀಟ್ ಆಗಿದೆ ಅಂತಂದರೆ ಸೊ ನಿಮ್ಮ ಫ್ಯಾಮಿಲಿ ಆಫ್ ದಿ ಕರ್ವ್ ಅದ್ರ ಮೇಲೆ ಬರುವಂಥ ಎಕ್ಸಾಂಪಲ್ಸ್ 3 ಮಾರ್ಕ್ಸ್ ಮೇಲೆ ಬರ್ತಿತ್ತು, ಸಿಂಪಲ್ ಇತ್ತು. ಬಟ್ ಆದರೂ ಇದು ಡಿಲೀಟ್ ಮಾಡಿದ್ದಾರೆ ಎಕ್ಸಸೈಸ್ 9.3ನ. ಓಕೆ, ಈ ಕಾನ್ಸೆಪ್ಟು ಡಿಲೀಟ್ ಆಗಿದೆ ಅಂದರೆ ಈ ಎಕ್ಸಾಂಪಲ್ಸ್ ಎಕ್ಸಸೈಸ್ ಕೂಡ ಡಿಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು 5 ಮಾರ್ಕ್ಸಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಬರ್ತಾ ಇತ್ತು, ಅದರಲ್ಲಿ ಒಂದು ಕಾನ್ಸೆಪ್ಟನ್ನ ಡಿಲೀಟ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಬರುವಂಥ ರಿಸಲ್ಟು ಇಲ್ಲಿ 2 ರಿಸಲ್ಟ್ ಇದೆ ನೋಡಿ. ಒಂದು ಇಕ್ವೇಷನ್ ಈ ಟೈಪಲ್ಲಿರುತ್ತೆ, ಒಂದು ಈ ಟೈಪಲ್ಲಿರುತ್ತೆ. ಅದಕ್ಕೆ dx/dy ಪ್ಲಸ್ p ಇಂಟು q x ಇಂಟು q ಇರುತ್ತೆ. ಇಲ್ಲಿ x ಬಂದಾಗ ಈ ಥರ ತೊಗೊಂಡಿದ್ದಾರೆ, ಇಲ್ಲಿ y ಬಂದಾಗ ಇದೊಂದು ರಿಸಲ್ಟ್ ಇರುತ್ತೆ. 2 ಡಿಫ್ರೆಂಟ್ ರಿಸಲ್ಟ್ ಇದೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ ಅಂತ, ಅಂದರೆ ಇದು ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇದು ಕಾನ್ಸೆಪ್ಟು ಈ ಟೈಪಲ್ಲಿ ಡಿಲೀಟ್ ಆಗಿದೆ. ಇದನ್ನು ಕ್ಲಿಯರಾಗಿ ಅವರು ಮೆನ್ಷನ್ ಮಾಡಿಲ್ಲ, ಇದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇತ್ತು. ಬಟ್ ಹಾಗಾಗಿ ನಾವು ಕೊಟ್ಟಿರೋ ಪ್ರಕಾರ ನೋಡ್ತಾ ಹೋದರೆ ಈ ಎಕ್ಸ್ ಮೇಲೆ ಬರುವಂಥ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದ್ದಾವೆ. ಸೊ ಇದ್ರ ಮೇಲೆ ಬರುವಂಥ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿರುತ್ತೆ, ಉಳಿದಿರೋದು ಆ್ಯಸ್ ಇಟ್ ಇರುತ್ತೆ. ಅಂದರೆ 9.6ಅಲ್ಲಿ ಎಲ್ಲ ಎಕ್ಸಾಂಪಲ್ಸ್ಗಳು ಆ್ಯಸ್ ಇಟ್ ಇರುತ್ತೆ. ಈ 19th ಓನ್ಲಿ 1 ಎಕ್ಸಾಂಪಲ್ ಡಿಲೀಟ್ ಆದರೆ ಆಗ್ಬೋದು, ಉಳಿದಿರೋದು ಆ್ಯಸ್ ಇಟ್ ಈಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಇನ್ನು ಮಿಸ್ಲೇನಿಯಸ್ ಎಕ್ಸಸೈಸನ್ನು ನೋಡ್ತಾ ಹೋದರೆ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ನೋಡ್ತಾ ಹೋದರೆ ಕ್ವಶನ್ ನಂಬರ್ 3, 5 ಮತ್ತು 17 ಈ 3 ಎಕ್ಸಾಂಪಲ್ಸ್ ಡಿಲೀಟ್ ಆಗಿದೆ, ಉಳಿದಿರೋದು ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಸೊ ಇನ್ನು ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ, ವೆಕ್ಟರ್ ಆಲ್ಜಿಬ್ರಾ. ಈ ವೆಕ್ಟರ್ ಆಲ್ಜಿಬ್ರಾಲಿ ಏನು ಡಿಲೀಟ್ ಆಗಿದೆ ಅಂದರೆ ಟ್ರಿಪಲ್ ಪ್ರಾಡಕ್ಟ್ ಅನ್ನೋದು ಡಿಲೀಟ್ ಆಗಿದೆ. ಯಾವುದು ಟ್ರಿಪಲ್ ಪ್ರಾಡಕ್ಟ್ ಅಂದರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋದು ಡಿಲೀಟ್ ಆಗಿದೆ. ಆ್ಯಕ್ಚುಲಿ ಅದು ಇದರಲ್ಲಿ ಈ ಚಾಪ್ಟರಲ್ಲಿ ಇಲ್ಲ, ನಿಮ್ಮ ಇನ್ನೊಂದು ಸಪ್ಲಿಮೆಂಟರಿ ಬುಕ್ ಅಂತ ಬಂದಿದೆ, ಅದರಲ್ಲಿ ಬಂದಿರುತ್ತೆ ಆ ಎಕ್ಸಾಂಪಲ್ಸ್ಗಳು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತಾಯಿತ್ತು, ಆ ಎಲ್ಲ ಎಕ್ಸಾಂಪಲ್ಸ್ನ ಡಿಲೀಟ್ ಮಾಡಿದ್ದಾರೆ. ಸೊ ಉಳಿದಿರೋದು ಆ್ಯಸ್ ಇಟ್ ಈಸ್. ಇದರಲ್ಲಿ ಏನೇನಿದೆ ನೋಡಿ, ಎಲ್ಲ ರಿಸಲ್ಟು ಈ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ರಿಟರ್ನ್ ಆಗಿದೆ, ಆ್ಯಸ್ ಇಟ್ ಈಸ್ ಇದೆ ಈ ಚಾಪ್ಟರಲ್ಲಿ. ಬಟ್ ಎಕ್ಸಸೈಸಲ್ಲಿ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಒಂದು ಎಕ್ಸಾಂಪಲ್ನ ಡಿಲೀಟ್ ಆಗಿದೆ ನೋಡಿ. ಯಾವುದಪ್ಪ ಅಂತಂದರೆ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ, ಇದು ನಿಮ್ಮದು ಮಿಸ್ಲೇನಿಯಸ್ ಎಕ್ಸಸೈಸು 10. ಸೊ ಇದರಲ್ಲಿ 18th ಎಕ್ಸಾಂಪಲ್, ಇಲ್ಲಿ ಟ್ರಿಪಲ್ ಪ್ರಾಡಕ್ಟ್ ಬರುತ್ತಾ. ಸೊ ಇದು ರಿಸಲ್ಟು ಡಿಲೀಟ್ ಆಗಿದೆ, ಕ್ವಶನ್ ನಂಬರ್ 18. ಈ ಥರ ಬರುವಂಥ ಎಕ್ಸಾಂಪಲ್ಸು ಡಿಲೀಟ್ ಆಗಿರುತ್ತೆ. ಓಕೆ, ಅದು ಬಿಟ್ಟರೆ ಉಳಿದಿದ್ದು ಕಂಪ್ಲೀಟ್ ಚಾಪ್ಟರ್ ಆ್ಯಸ್ ಇಟ್ ಈಸ್ ಇದೆ ವೆಕ್ಟರ್ ಚಾಪ್ಟರಲ್ಲಿ. ಓಕೆ, ಇನ್ನು ನೆಕ್ಸ್ಟು 3D ಚಾಪ್ಟರ್ಗೆ ಬಂದರೆ, ಈ 3D ಚಾಪ್ಟರಲ್ಲಿ ಏನೇನು ಡಿಲೀಟ್ ಆಗಿದೆ ಅಂತ ನೋಡ್ತಾ ಹೋದರೆ, ಓಕೆ, ಸೊ ಈ ಚಾಪ್ಟರಲ್ಲಿ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಅದು ಡಿಲೀಟ್ ಆಗಿದೆ. ಅಂದರೆ ಇದರಲ್ಲಿ ಉಳಿದಿರೋದು ಎಲ್ಲ ಆ್ಯಸ್ ಇಟ್ ಈಸ್ ಇದೆ. ಫಸ್ಟ್ ಎಕ್ಸಸೈಸ್ ಆ್ಯಸ್ ಇಟ್ ಈಸ್ ರಿಟೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ಇಲ್ಲಿದೆ ನೋಡಿ, ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಇದು ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಸೊ ಇದರಲ್ಲಿ ಮೇಲೆ ಯಾವುದೇ ಎಕ್ಸಾಂಪಲ್ಸು ಬರೋದಿಲ್ಲ. ಸೊ ಇದ್ರ ಮೇಲೆ ಬರುವಂಥ ಎಕ್ಸಸೈಸಲ್ಲಿ ನೋಡಿ, ಸೊ ಇದೆಲ್ಲ ಆ್ಯಸ್ ಇಟ್ ಈಸ್ ರಿಟರ್ನ್ ಆಗಿದೆ. 11.2 ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳಿದ್ದಾವೆ, ಅದು ಡಿಲೀಟ್ ಆಗಿದೆ. ಯಾವುದಪ್ಪ ಅಂದರೆ ಕ್ವಶನ್ ನಂಬರ್ 10 ಮತ್ತು ಕ್ವಶನ್ ನಂಬರ್ 11 ಇವೆರಡು ಡಿಲೀಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಯಾಕಂದರೆ ಇದು ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಮೇಲೆ ಬಂದಿರುವಂಥ ಎಕ್ಸಾಂಪಲ್ಸ್ ಆಗಿರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಹೋದರೆ ಆ್ಯಂಗಲ್ ಬಿಟ್ವೀನ್ ದ 2 ಪ್ಲೇನ್ಸ್ ಅಂತ ಬರುತ್ತೆ, ಅದು ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಸೊ ಆ್ಯಂಗಲ್ ಬಿಟ್ವೀನ್ ದ 2 ಪ್ಲೇನ್ಸ್ ಅಂತ ಎಲ್ಲಿ ಬರುತ್ತೆ ನೋಡಿ, ಓಕೆ ಇಲ್ಲಿದೆ. ಸೊ ಆ್ಯಂಗಲ್ ಬಿಟ್ವೀನ್ ದ 2 ಪ್ಲೇನ್ಸ್ ಇದು ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಆ್ಯಂಗಲ್ ಬಿಟ್ವೀನ್ ದ 2 ಪ್ಲೇನ್ಸ್ ಇದ್ರ ಮೇಲೆ ಯಾವುದೇ ಎಕ್ಸಾಂಪಲ್ಸು ಬರೋದಿಲ್ಲ. ಅದಾದಮೇಲೆ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಆ್ಯಂಡ್ ಪ್ಲೇನ್ ಇದು ಕಾನ್ಸೆಪ್ಟು ಡಿಲೀಟ್ ಆಗಿದೆ. ಓಕೆ, 2 ಲೈನ್ ಆಮೇಲೆ 2 ಪ್ಲೇನ್ ಮತ್ತು ಲೈನ್ ಆ್ಯಂಡ್ ಪ್ಲೇನ್ ಈ ಎಲ್ಲ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದೆ. ಅಂದರೆ ಇದು ಯಾವುದು ಬರೋದಿಲ್ಲ ಎಕ್ಸಾಮ್ಗೆ. ಓಕೆ, ಇನ್ನು ಎಕ್ಸಸೈಸಲ್ಲಿ ಅದ್ರ ಮೇಲೆ ಬಂದಿರುವಂಥ ಎಕ್ಸಾಂಪಲ್ಸ್ನ ನೋಡ್ತಾ ಹೋದರೆ ನಿಮ್ಮ 11.3ಅಲ್ಲಿ ಎಕ್ಸಾಂಪಲ್ ನಂಬರ್ 12, 13ಅಲ್ಲಿ ಎ ಮತ್ತು ಇವೆರಡು ಕ್ವಶನ್ಸ್ಗಳು ಡಿಲೀಟ್ ಆಗಿರುತ್ತೆ ನೋಡಿ. ಓಕೆ, ಸೊ ಇನ್ನು ನೆಕ್ಸ್ಟು ಇದೇ ಚಾಪ್ಟರಲ್ಲಿ ಎಕ್ಸಸೈಸ್ ಮಿಸ್ಲೇನಿಯಸ್ ಎಕ್ಸಸೈಸ್ ತೊಗೊಂಡ್ರೆ, ಸೊ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಕ್ವಶನ್ ನಂಬರ್ 3 ಡಿಲೀಟ್ ಆಗಿರುತ್ತೆ, ಕ್ವಶನ್ ನಂಬರ್ 5 ಡಿಲೀಟ್ ಆಗಿರುತ್ತೆ. ಅದು ಬಿಟ್ಟರೆ ಉಳಿದಿರೋದು ಎಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನು ನಿಮ್ಮ 3Dದು. ಇನ್ನು ನೆಕ್ಸ್ಟು
ಚಾಪ್ಟರ್ಗೆ ಹೋಗ್ತಾ ಹೋದರೆ LPP. ಸೊ LPP ಮೇಲೆ ಬರುವಂಥ ಯಾವ್ಯಾವ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ ಅಂತ ನೋಡ್ತಾ ಹೋದರೆ, ಈ LPP ಪ್ರಾಬ್ಲಮಲ್ಲಿ ಅನ್ಬೌಂಡೆಡ್ ರೀಸನ್ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅದು ಯಾವ್ಯಾವುದು ಅಂತ ನಾನು ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಅನ್ಬೌಂಡೆಡ್ ರೀಸನ್ ಅಂದರೆ ಇಲ್ಲಿದೆಯಲ್ಲ, ಈ ಥರ ಎಕ್ಸಾಂಪಲ್ಸ್ನು ಬರೋದಿಲ್ಲ ನಿಮ್ಮ ಎಕ್ಸಾಮಲ್ಲಿ. ಓಕೆ, ಇದು ಅನ್ಬೌಂಡೆಡ್ ರೀಸನ್ ಮೇಲೆ ಬರುವಂಥ ಎಕ್ಸಾಂಪಲ್ಸ್ ಆಗಿದ್ದಾವೆ. ಸೊ ಈ ಥರ ಎಕ್ಸಾಂಪಲ್ಸು ಡಿಲೀಟ್ ಆಗಿದೆ. ಅದು ಯಾವ ಎಕ್ಸಸೈಸಲ್ಲಿ ಬರುತ್ತೆ ನೋಡಿ, ಅದನ್ನು ನಾನು ಕಂಪ್ಲೀಟಾಗಿ ಮಾರ್ಕ್ ಮಾಡಿದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಎಕ್ಸಸೈಸ್ 12.1ಅಲ್ಲಿ ಕ್ವಶನ್ ನಂಬರ್ 4 ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ 6 ಮತ್ತು 9 ಈ 3 ಎಕ್ಸಾಂಪಲ್ಸು ನಿಮ್ಮ ಎಕ್ಸಾಮಲ್ಲೇ ಬರೋಲ್ಲ, ಯಾಕಂದರೆ 3 ರಿಸಲ್ಟ್ಸ್ಗಳಿರೋದು ಅನ್ಬೌಂಡೆಡ್ ರೀಸನ್ ಮೇಲೆ. ಓಕೆ, ಸೊ ನಿಮ್ಮ ಎಕ್ಸಸೈಸ್ 12.1ಅಲ್ಲಿ ಈ 3 ಎಕ್ಸಾಂಪಲ್ನ ಡಿಲೀಟ್ ಆಗಿದೆ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ವರ್ಬಲ್ ಟೈಪಲ್ಲಿ ನೋಡ್ತಾ ಹೋದರೆ, ವರ್ಬಲ್ ಟೈಪಲ್ಲಿನೂ ಕೆಲವೊಂದಿಷ್ಟು ಅನ್ಬೌಂಡೆಡ್ ರೀಸನ್ ಎಕ್ಸಾಂಪಲ್ಸ್ಗಳಿದ್ದಾವೆ. ಸೊ ಇದು ಎಕ್ಸಾಂಪಲ್ ಡಿಲೀಟ್ ಆಗಿದೆ. ಸೊ ಇದು ಅನ್ಬೌಂಡೆಡ್ ರೀಸನ್ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಎಕ್ಸಸೈಸ್ 12.2ಅಲ್ಲಿ 12.2ಅಲ್ಲಿ ಕ್ವಶನ್ ನಂಬರ್ 1 ಈ ರೌಂಡ್ ಮಾರ್ಕ್ ಮಾಡಿದ್ದೆಲ್ಲ ಇದೆಲ್ಲ ಡಿಲೀಟ್ ಆಗಿದೆ. ಕ್ವಶನ್ ನಂಬರ್ 1 ಡಿಲೀಟ್ ಆಗಿದೆ. ಅದಾದಮೇಲೆ ಕ್ವಶನ್ ನಂಬರ್ 9, ಕ್ವಶನ್ ನಂಬರ್ 10 ಇದು 3 ರಿಸಲ್ಟು ಅನ್ಬೌಂಡೆಡ್ ರೀಸನ್ ಮೇಲೆ ಬರುವಂಥದ್ದು. ಓಕೆ, ಕ್ವಶನ್ ನಂಬರ್ 1 ರೇಷ್ಮಾ ವಿಶಸ್ ಟು ಈ ಕ್ವಶನ್ ಕೂಡ ಟೋಟಲಾಗಿ ಡಿಲೀಟ್ ಆಗಿದೆ. ಸೊ ಆಮೇಲೆ 9 ಮತ್ತು 10 ಇದು ಟೋಟಲಾಗಿ ಡಿಲೀಟ್ ಆಗಿರೋದು. ಓಕೆ, ಯೂಶ್ವಲಿ ನಮಗೆ 5 ಮಾರ್ಕ್ಸಲ್ಲಿ ಕೇಳೋದು ಕ್ವಶನ್ಸು ಇಕ್ವೇಷನ್ ಫಸ್ಟ್ ಎಕ್ಸಸೈಸ್ ಮೇಲೇ ಬರುವಂಥದ್ದು. ಭಾಳಾದರೆ 2-3 ಸತಿ ಬಂದಿದೆ ನಿಮ್ಮ ವರ್ಬಲ್ ಟೈಪ್ ಕ್ವಶನ್ಸ್. ಅದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಮೇಲೆ ಬಂದಿರೋದು 6 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೊ ಆದಷ್ಟು ಈ ಎಕ್ಸಸೈಸ್ನ ಫೋಕಸ್ ಮಾಡಲಿಕ್ಕೆ ಹೋಗಿ ಈ 3 ಎಕ್ಸಾಂಪಲ್ಸ್ ಅಂತೂ ಡಿಲೀಟ್ ಆಗಿದೆ ನೋಡಿ. ಓಕೆ, ಇನ್ನು ಮಿಸ್ಲೇನಿಯಸ್ಸಲ್ಲಿನೂ 1-2 ಎಕ್ಸಾಂಪಲ್ಸು ಡಿಲೀಟ್ ಆಗಿದ್ದಾವೆ. ಅದು ಯಾವುದು ಅಂತಂದರೆ ಮಿಸ್ಲೇನಿಯಸ್ಸಲ್ಲಿ ನೋಡ್ತಾ ಹೋದರೆ 12ಲ್ಲಿ ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 3 ಇವೆರಡೂ ಅನ್ಬೌಂಡೆಡ್ ಆಗಿರುತ್ತೆ. ಸೊ ಹಾಗಾಗಿ ಇವೆರಡು ಕೂಡ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ನಿಮ್ಮ ಕಂಪ್ಲೀಟ್ ಡಿಲೀಟ್ ಆಗಿರುವಂಥ LPP ಪೋರ್ಷನ್. ಸೊ ಉಳಿದಿರೋದು ಆ್ಯಸ್ ಇಟ್ ಈಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಲಾಸ್ಟ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿ. ಈ ಪ್ರೊಬ್ಯಾಬಿಲಿಟಿಯಲ್ಲಿ ಏನೇನು ಡಿಲೀಟ್ ಆಗಿದೆ ಅಂತ ನೋಡ್ತಾ ಹೋದರೆ ಫ್ರೆಂಡ್ಸ್, ಇದರಲ್ಲಿ ಮೀನ್ ಆಫ್ ಅ ರ್ಯಾಂಡಮ್ ವೇರಿಯಬಲ್ ಇಲ್ಲಿಂದ ಹಿಡಿದು ಎಲ್ಲ ಕಾನ್ಸೆಪ್ಟ್ಗಳು ಡಿಲೀಟ್ ಆಗ್ತಾ ಹೋಗಿದೆ ಸ್ಟೂಡೆಂಟ್ಸ್. ಸೊ ಮೀನ್ ಫೈಂಡ್ ಮಾಡೋದಾಗಲಿ, ವೇರಿಯನ್ಸ್ ಫೈಂಡ್ ಮಾಡೋದು, ಇದು ಕಾನ್ಸೆಪ್ಟ್ ಡಿಲೀಟ್ ಆಗಿದೆ. ಇವೆಲ್ಲ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿದ್ದಾವೆ. ಓಕೆ, ಸೊ ಇದೆಲ್ಲನೂ ಅಷ್ಟೊಂದು ಇಂಪಾರ್ಟೆಂಟು ಇದ್ದಿದ್ದಿಲ್ಲ, ಹಾಗೆ ನಿಮ್ಮ ಎಕ್ಸಾಮಲ್ಲೇನು ಕೇಳ್ತಾ ಇದ್ದಿದ್ದಿಲ್ಲ, ಹಾಗಾಗಿ ಇದೆಲ್ಲನೂ ಡಿಲೀಟ್ ಮಾಡಿದ್ದಾರೆ. ಹಾಗೆ ನಿಮ್ಮ ಎಕ್ಸಸೈಸ್ 13.4 ಟೋಟಲಿ ಡಿಲೀಟ್ ಆಗಿದೆ. ಓಕೆ, ಇದ್ರ ಮೇಲೆ ಯಾವುದೇ ಎಕ್ಸಾಂಪಲ್ ಮಾಡೋದು ಬೇಕಾಗಿಲ್ಲ. ಇದು ಫುಲ್ ಟೋಟಲ್ ಎಕ್ಸಸೈಸನ್ನೇ ಡಿಲೀಟ್ ಮಾಡಿದ್ದಾರೆ. ಹಾಗೆ ನಿಮ್ಮ ಬರ್ನೋಲಿಯನ್ ಟ್ರಯಲ್ಸ್ ಮತ್ತು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇದು ಕಾನ್ಸೆಪ್ಟ್ ಕೂಡ ಟೋಟಲಾಗಿ ಡಿಲೀಟ್ ಮಾಡಿದ್ದಾರೆ. ಇದು 5 ಮಾರ್ಕ್ಸಲ್ಲಿ ಬರ್ತಾ ಇತ್ತು. ಸೊ ಇದನ್ನು ಕೂಡ ಟೋಟಲಾಗಿ ಅವರು ಡಿಲೀಟ್ ಮಾಡಿದ್ದಾರೆ ಅಂತಂದರೆ ನಿಮ್ಮ ಎಕ್ಸಸೈಸ್ 13.5 ಡಿಲೀಟ್ ಆಗಿದೆ. ಓಕೆ, ಸೊ ಇಷ್ಟಾಗಿದೆ ನೋಡಿ ಟೋಟಲಾಗಿ ಡಿಲೀಟ್ ಆಗಿರುವಂಥ ಟೋಟಲ್ ಕಾನ್ಸೆಪ್ಟು. ಇನ್ನು ಎಕ್ಸಸೈಸಲ್ಲಿ ನೋಡ್ತಾ ಹೋದರೆ ಮಿಸ್ಲೇನಿಯಸ್ ಎಕ್ಸಸೈಸ್ ನೋಡ್ತಾ ಹೋದರೆ ಕ್ವಶನ್ ನಂಬರ್ 5, 6, 9 ಇದು ಟೋಟಲಾಗಿ ಡಿಲೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ನಾನು ಇವತ್ತಿನ ದಿವಸ ಕಂಪ್ಲೀಟ್ ಅನಾಲಿಸಿಸ್ ಮಾಡಿರುವಂಥದ್ದು ಟೋಟಲ್ ಡಿಲೀಟ್ ಆಗಿರುವಂಥ ಪೋರ್ಷನ್ಸ್ ಯಾವ್ದಾವ್ದು ಡಿಲೀಟ್ ಆಗಿದೆ ಅಂತ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಓಕೆ, ಸೊ ಇದ್ರ ಮೇಲೆ 1-2 ಕ್ವಶನ್ಸ್ ಏನಾದರೂ ಕಾನ್ಸೆಪ್ಟ್ ಹೆಚ್ಚು ಕಡಿಮೆ ಆಗ್ಬೋದು. ಏನು ನಾವು ಬ್ಲೂ ಪ್ರಿಂಟ್ ಬರುವವರೆಗೂ ನಾವೇನು ಹೇಳೋದಕ್ಕೆ ಆಗೋದಿಲ್ಲ. ಸೊ ಬ್ಲೂ ಪ್ರಿಂಟ್ ಒಂದು ಸತಿ ಬಂದರೆ ಅದರ ಮೇಲೆ ನಾವು ಕನ್ಫರ್ಮ್ ಆಗಿ ಹೇಳ್ಬೋದಾಗಿದೆ. ಸೊ ಇಲ್ಲಿವರೆಗೂ ಅವ್ರು ಏನು ಕಳಿಸಿದ್ದಾರೆ ಅದರ ಮೇಲೆ ನಾವು ಅನಾಲಿಸಿಸ್ ಮಾಡಿ ಕಂಪೇರ್ ಮಾಡಿ ಈ ಕಾನ್ಸೆಪ್ಟ್ಗಳು, ಈ ಎಕ್ಸಾಂಪಲ್ಸ್ಗಳು ಡಿಲೀಟ್ ಆಗಿದೆ ಅಂತ ನಾನು ಹೇಳಿದೆ. ಭಾಳ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿದ್ರು ಇದ್ರ ಮೇಲೆ ಮಾಡಿ ಅಂತ. ಸೊ ಹಾಗಾಗಿ ನಾನು ಈ ಯಾವುದಾದ್ರು ಕಾನ್ಸೆಪ್ಟ್ ಡಿಲೀಟ್ ಆಗಿದೆ, ಎಕ್ಸಾಂಪಲ್ಸ್ ಡಿಲೀಟ್ ಆಗಿದೆ ಅಂತ ನಾನು ಇವತ್ತು ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು, ಇದಿಷ್ಟು ಬಿಟ್ಟು ಇವಾಗ ಉಳಿದಿರೋದನ್ನು ಪ್ರಿಪ್ರೇಷನ್ ಮಾಡ್ತಾ ಹೋಗಿ ಒಂದು ಸತಿ ಬ್ಲೂ ಪ್ರಿಂಟ್ ಬಂದಮೇಲೆ ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋ ಮಾಡಿ ಅದರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದಿದೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನೋಡಿ, ನಾನು ಲಾಸ್ಟಿಗೆ ಒಂದು ಸತಿ ನಿಮಗೆ ಒಂದು ಫೋಟೋನ ಸೆಂಡ್ ಮಾಡ್ತಾ ಇದ್ದೀನಿ ಎಕ್ಸಸೈಸಲ್ಲಿ ಇನ್ನೇನು ಡಿಲೀಟ್ ಆಗಿದೆ ಅಂತ. ಸೊ ಅದನ್ನು ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.